Hi friends, I hope you are doing well. Welcome back to Sundar in Circle. Now, in this video, we are going to learn one more aspects of punctuation mark. This is very important. This is question mark and the situation where we can use this question mark in a sentences. Of course, we know that apart from Kannada, you know that when we are going to ask someone else for something else, at that time we need to ask several questions. But when we are going to ask in orally, need not to use question mark, but the method of asking it is different. When you come to the writing part, you must be at the end of the sentence you must put question mark. That is very necessary. That indicates you are asking questions to others. So this is the method. So what are the situation we must use this question mark? Let us understand in detail. Okay, let's get started. Here in first sentence, you know this one question mark must be like this. You know that very well. Now it indicates an interrogative sentence. Interrogative means asking something else or someone else. Interrogate ಮಾಡ್ತಕ್ಕಂಥದ್ದು ಕ್ವೆಶನ್ ಕೇಳ್ತಕ್ಕಂಥದ್ದಕ್ಕೆ at that time we must use this question mark at the end of the sentence usually. Now next, it is not used after a direct that means when we must use this question mark when we are asking something else in the direct questions, we must use this question mark. So used after a direct question, but it should not be used indirect questions. For example, not used after indirect questions, not even we cannot going to use even in polite sentences. Polite sentence, let me give an example for you and then you will get to understand. Now, she asked me when I was in classroom. Here she asked me. Here when is used in between the sentence. There are so many words before and after, so that itself is a blind method, but you should be careful. So she asked me when I was in classroom. She asked me, ಅವಳು ನನಗೆ ಕೇಳಿದ್ಲು ಯಾವಾಗ ಅಂತಂದರೆ ವೆನ್ ಐ ವಾಸ್ ಇನ್ ಕ್ಲಾಸ್ ರೂಮ್. ನಾನು ಕ್ಲಾಸ್ ರೂಮಲ್ಲಿ ಇದ್ದಾಗ ಕೇಳಿದ್ರು. ಇಲ್ಲಿ ವೆನ್ ಅಂತ ಬಳಸಿದೆ ಅಂದಿದ್ದ ತಕ್ಷಣಕ್ಕೆ ಇಲ್ಲಿ ಕ್ವಶನ್ ಮಾರ್ಕ್ ಇರಬೇಕು ಅಂತಲ್ಲ. ಇದು ಒಂದು ರಿಪೋರ್ಟೆಡ್ ಕ್ವಶನ್ಸ್ ಅಂದರೆ ರಿಪೋರ್ಟೆಡ್ ಸೆಂಟೆನ್ಸ್ ಅಂದರೆ ಹೇಳ್ತೀನಿ ನಾನು ಅವರು ಯಾವಾಗ ಕೇಳಿದ್ಲು ನನ್ನ ಅಂತಂದರೆ ನಾನು ತರಗತಿಯಲ್ಲಿದ್ದಾಗ ನಾಳೆ ಕ್ಲಾಸ್ ಇದೆಯಾ ಅಂತ ಕೇಳಿದ್ರು. ಸೊ ದಿಸ್ ಈಸ್ ದ ಸಿಚುಯೇಷನ್. ಸೊ ಇಲ್ಲಿ ವೆನ್ ಇದೆ ಅಂದಿದ್ದ ತಕ್ಷಣಕ್ಕೇ ನೀವು ಕ್ವಶನ್ ಮಾರ್ಕ್ನ ಹಾಕೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಯಾವುದೇ ಒಂದು ಪಂಕ್ಚುಯೇಷನ್ ಮಾರ್ಕ್ನ ಬಳಸೋದಕ್ಕೆ ಮುಂಚೆ ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಸೆಂಟೆನ್ಸ್ ಕ್ಲಿಯರ್. You should be careful while answering to this type of questions. For example, ಆ ಒಂದು ಸೆಂಟೆನ್ಸ್ ಏನು ಹೇಳೋಕೆ ಹೊರಟಿದೆ ಅನ್ನೋದೇ ಗೊತ್ತಾಗುತ್ತೆ, ಯಾವ ಭಾವನೆ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ಅಂತೇಳಿ. ಅಕಾರ್ಡಿಂಗ್ ಟು ದಟ್ ಕಾನ್ಸಿಕ್ವೆನ್ಸ್ ದಟ್ ಈಸ್ ದ ಸಿಚುಯೇಷನ್, ಯು ಮಸ್ಟ್ ಬಿ ಯೂಸ್ ದಿಸ್ ಒನ್ ಕರೆಕ್ಟ್ಲಿ. ಓಕೆ, ಐ ವಾಂಟೆಡ್ ಟು, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಒನ್ ಮೋರ್ ಸೆಂಟೆನ್ಸ್. ಐ ವಾಂಟೆಡ್ ಟು ನೌ, ನನಗೆ ತಿಳಿಬೇಕು. ವೇರ್ ಸಿ ಹ್ಯಾಡ್ ಗಾನ್, ಎಲ್ಲಿ ಹೋದ್ಲು ಅಂತ ನನಗೆ ಗೊತ್ತಾಗಬೇಕು. ಇಲ್ಲಿ ವೇರ್ ಬಳಸಿದ್ದಾರೆ. ಸೊ ಇಲ್ಲಿ ವೆನ್ ಮಧ್ಯದಲ್ಲಿದೆ, ವೇರ್ ಮಧ್ಯದಲ್ಲಿದೆ. ಇಂಥ ಸಂದರ್ಭದಲ್ಲೂ ನಮಗೆ ಸರ್ ಹೇಳಿದ್ದಾರೆ ಕ್ವಶನ್ ಮಾರ್ಕ್ಗಳು ವಾಟ್ ವೆನ್ ವೇರ್ ಇವುಗಳೆಲ್ಲ ಬಂತು ಅಂತಂದರೆ ಅಲ್ಲಿ ಕ್ವಶನ್ ಮಾರ್ಕ್ ಹಾಕ್ಬಿಡೋದು ಆ ಎಂಡ್ ಆಫ್ ದಿ ಸೆಂಟೆನ್ಸಲ್ಲಿ. ದಟ್ ಈಸ್ ರಾಂಗ್, ಬ್ಲೈಂಡ್ ಮೆಥಡ್. ಸೊ ಇಂಥ ಸಿಚುಯೇಷನಲ್ಲಿ ಮಾತ್ರ ಎಕ್ಸ್ಕ್ಲೂಡ್ ಆಗಿ ನಾನು ಅದಕ್ಕೋಸ್ಕರ ಹೇಳ್ತೀನಿ, ಯಾಕೆಂದರೆ ನಿಮ್ಗೆ ಗೊತ್ತಿದೆಯಲ್ಲ. ಐ ಆಮ್ ಗೋಯಿಂಗ್ ಟು ರೀಕ್ಯಾಪ್ಚುಲೇಟ್ ಒನ್ಸ್ ಅಗೇನ್. ಸೊ ದಿಸ್ ಈಸ್ ದ ಮೇನ್ ಕಂಡೀಷನ್. ಲೆಟ್ ಅಸ್ ವಿ ಅಂಡರ್ಸ್ಟ್ಯಾಂಡ್ ಮೋರ್ ಇನ್ ಡೀಟೇಲ್. ಸೊ ಯಾವುದೇ ಒಂದು ನಿಮಗೆ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಬಿಗಿನಿಂಗಲ್ಲಿ ಅಂದರೆ ಆಫ್ಟರ್ ಫುಲ್ ಸ್ಟಾಪ್ ಅಥವಾ ವೆರಿ ಫಸ್ಟ್ ಬಿಗಿನಿಂಗ್ ಎಂದಿದ್ರೆ, ಇವುಗಳು ಏನಾದರೂ ಬಿಗಿನಿಂಗಿಂದ ಶುರುವಾಗಿದ್ದರೆ ಖಂಡಿತವಾಗಿ ಆ ಸೆಂಟೆನ್ಸ್ನ ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಬಂದೇ ಬರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇದು ವಾಟಿಂದ ಶುರುವಾಗಿದೆ. ಆದರೆ ಒಂದು ನೀವು ಪಂಕ್ಚುಯೇಷನ್ ಮಾಡಬೇಕಾಗಿರ್ತಕ್ಕಂಥದ್ದು ಫುಲ್ ಸ್ಟಾಪ್ ಒಂದು ನೆಕ್ಸ್ಟ್ ಯಾವ ಲೆಟ್ರ್ ಬರೀತೀರ ದಟ್ ಮಸ್ಟ್ ಬಿ ಕ್ಯಾಪಿಟಲ್. ನಾನು ಆಲ್ರೆಡಿ ಹೇಳಿದ್ದೀನಿ ಕ್ಯಾಪಿಟಲೈಸೇಷನಲ್ಲಿ.
ಹಾಗಾಗಿ ಈ ಡಬ್ಲ್ಯೂ ಅನ್ನು ಫುಲ್ಲು ಕ್ಯಾಪಿಟಲ್ ಆಗಿ ಕರೆಕ್ಟಾಗಿ ಬರೀರಿ, ಪ್ರಾಪರಾಗಿ ಬರೀಬೇಕು ನೀವು ಅದನ್ನು. ಯಾಕೆಂದರೆ ಅವರು ಪಂಕ್ಚುಯೇಷನ್ ಮಾರ್ಕ್ನ ಇದು ಮಾಡ್ತಾ ಇರೋದು. ಓಕೆ, ಸೊ ಹಾಗಾಗಿ ನೀವು ಡಬ್ಲ್ಯೂ ಕ್ಯಾಪಿಟಲ್ ಲೆಟರ್ನ ಬಳಸಬೇಕು. ಓಕೆನಾ? ವಾಟ್ ಏನು, ವೇರ್ ಎಲ್ಲಿ, ವೆನ್ ಯಾವಾಗ, ವೈ ಯಾಕೆ, ಹೂ ಯಾರು, ಹೂಮ್ ಯಾರಿಗೆ, ಹೂಸ್ ಯಾರಿಂದ, ಹೌ ಹೌ ರಿಲೇಟೆಡ್ ಸೋ ಮೆನಿ ಇದೆ, ಎಷ್ಟು, ಹೌ ಮಚ್ ಎಷ್ಟು, ಕ್ವಾಂಟಿಟಿ ಮತ್ತು ಇನ್ನು ಕೌಂಟಬಲ್ಸ್ ಆ್ಯಂಡ್ ಅನ್ಕೌಂಟಬಲ್ಸಿಗೆ ಬರುತ್ತೆ. ಹೌ ಮೆನಿ ಎಷ್ಟನೇದು, ಹೌ ಲಾಂಗ್ ಎಷ್ಟು ದೂರ, ಹೌ ಫಾರ್ ಎಷ್ಟು ದೂರ, ಹೌ ಲಾಂಗ್ ಎಷ್ಟು ದೂರ. ಸೊ ಅಂದರೆ ಈ ಥರ ಒಂದು ಅಂದರೆ WH ಸೀರೀಸ್ ಅಂತ ಹೇಳ್ತೀವಿ. WH ಸೀರೀಸ್ ಕ್ವಶನ್ಸ್ ಬಂದಾಗ ನೀವು ಅಟ್ ಎಂಡ್ ಆಫ್ ದಿ ಸೆಂಟೆನ್ಸಲ್ಲಿ ಖಂಡಿತವಾಗಿಯೂ ನೀವು ಕ್ವಶನ್ ಮಾರ್ಕ್ನ ಬಳಸಬೇಕು. ಆದರೆ ಆ ಕ್ವಶನ್ ಮಾರ್ಕ್ನ ಬಳಸುವಾಗ ಇನ್ನೊಂದು ನೀವು ಗಮನದಲ್ಲಿ ಇಟ್ಕೋಬೇಕಾಗಿರ್ತಕ್ಕಂತಹ ಅಂಶ ಅಂದರೆ ತುಂಬ ಇಂಪಾರ್ಟೆಂಟ್ ಇದು. ಈ ರೀತಿಯ WH ಸೀರೀಸ್ ಕ್ವಶನ್ಸ್ ಏನಿದೆ, ಇದಾಗಿದ್ದ ತಕ್ಷಣ ಇವುಗಳಿರಬೇಕು, ಇದನ್ನು ಗಮನ ಮಾಡ್ಕೊಳ್ಳಿ. ಇಲ್ಲಾಂದರೆ ಅದು ಬೇರೆ ಥರದ ಸೆಂಟೆನ್ಸ್ ಆಗುತ್ತೆ. ನಾನು ಹೇಳ್ತೀನಿ ಅದನ್ನು. ಉದಾಹರಣೆಗೆ ಈಸ್ ಅಥವಾ ಇವುಗಳ ಜೊತೆಯಲ್ಲಿ ಇದಕ್ಕೆ ಸೂಟಬಲ್ ಆಗಿರ್ತಕ್ಕಂಥ ಇವುಗಳು ಯಾವುದನ್ನೇ ಆದರೂ ಬಳಕೆಯಾಗಿದ್ದರೆ ಎರಡನ್ನೂ ನೆನ್ಪಿಟ್ಕೊಳ್ಳಿ. ಈಸ್ ಅಥವಾ ವಾಸ್, ಆರ್ ಅಥವಾ ವರ್, ಹ್ಯಾಸ್ ಅಥವಾ ಹ್ಯಾಡ್, ಹ್ಯಾವ್ ಅಥವಾ ಹ್ಯಾಡ್, ಡೂ ಅಥವಾ ಡಿಡ್, ಡಸ್ ಅಥವಾ ಡಿಡ್. ನೋಡಿ, ಇವುಗಳ ನಂತರ ಇವುಗಳಿದ್ದು ನಂತರ ಸೆಂಟೆನ್ಸ್ ಕಂಟಿನ್ಯೂ ಆಗಿದ್ದರೆ ಖಂಡಿತವಾಗಿ ಆವಾಗ ಕ್ವಶನ್ ಮಾರ್ಕ್ ಬರುತ್ತೆ. ಇದು ಕಂಡೀಷನ್ ನಂಬರ್ 1. ಸೊ ನೆಕ್ಸ್ಟ್ ಇನ್ನೂ ಒಂಥರ ಕ್ವಶನ್ಸ್. ನಾನು ಫಸ್ಟ್ ಇದಕ್ಕೆ ಎಕ್ಸಾಂಪಲ್ಗಳನ್ನು ಹೇಳಿಬಿಡ್ತೀನಿ. ಫಾರ್ ಎಕ್ಸಾಂಪಲ್, ವಾಟ್ ಆರ್ ಯು ಡೂಯಿಂಗ್. ನಿಮ್ಗೆ ಏನು ಮಾಡಿರ್ತೀರಿ, ಇಲ್ಲಿ ಕ್ವಶನ್ ಮಾರ್ಕ್ ಹಾಕಿರೋಲ್ಲ, ಹಾಗೆ ಕೊಟ್ಟಿರ್ತಾರೆ ವಾಟ್ ಆರ್ ಯು ಡೂಯಿಂಗ್ ಅಂತೇಳಿ. ಅಟ್ ದ ಟೈಮ್ ಯು ಹ್ಯಾವ್ ಟು ಪುಟ್ ಕ್ವಶನ್ ಮಾರ್ಕ್. ಈಗ ವಾಟ್ ರಿಲೇಟೆಡ್, ವಾಟ್ ಆರ್ ಯು ಡೂಯಿಂಗ್, ವೇರ್ ಈಸ್ ಯುವರ್ ಬ್ಯಾಗ್, ನಿಮ್ಮ ಬ್ಯಾಗ್ ಎಲ್ಲಿ, ಕ್ವಶನ್ ಮಾರ್ಕ್ ಅಂದರೆ ಕ್ವಶನ್ ಕೇಳ್ತಾ ಇದ್ದೀವಿ. ನೆಕ್ಸ್ಟ್ ವೆನ್ ವಿಲ್ ಯು ಮೀಟ್ ಮೀ, ನೀನು ಯಾವಾಗ ನನ್ನ ಭೇಟಿ ಆಗ್ತೀಯಾ, ವೆನ್ ವಿಲ್ ಯು ಮೀಟ್ ಮೀ, ಕ್ವಶನ್ ಮಾರ್ಕ್. ನೆಕ್ಸ್ಟ್ ವೈ ಆರ್ ಯು ಕ್ರೈಯಿಂಗ್, ಯಾಕೆ ಅಳ್ತಾ ಇದೆಯಾ, ವೈ ಆರ್ ಯು ಕ್ರೈಯಿಂಗ್, ಕ್ವಶನ್ ಮಾರ್ಕ್. ಹೌ ಆರ್ ಯು, ಹೇಗಿದೆಯಾ, ಕ್ವಶನ್ ಮಾರ್ಕ್. ಹೌ ಡು ಯು ವಾಂಟ್, ಹೂಮ್ ಡು ಯು ವಾಂಟ್, ಯಾರು ಬೇಕಾಗಿದೆ ನಿನಗೆ, ಹೂಸ್ ಬುಕ್ ಈಸ್ ದಿಸ್, ಈ ಬುಕ್ ಯಾರ್ದು, ಕ್ವಶನ್ ಮಾರ್ಕ್. ಹೌ ಆರ್ ಯು ಆ್ಯಂಡ್ ಹೌ ಮಚ್ ಈಸ್ ದಿಸ್, ಇದಕ್ಕೆಷ್ಟು. ನೋಡಿ, ಈ ರೀತಿಯ ಒಂದು ಕ್ವಶನ್ ಇದರಲ್ಲಿ ಅಟ್ ದಿ ಎಂಡ್ ಪ್ರತಿಯೊಂದರಲ್ಲೂ ಕ್ವಶನ್ ಮಾರ್ಕ್ ಇದೆ. ಈ ಸಂದರ್ಭದಲ್ಲಿ ಕ್ವಶನ್ ಮಾರ್ಕನ್ನು ಬಳಸ್ತೇವೆ. ಇನ್ನೊಂದು ಸ್ಪೆಷಲ್ ಕೇಸ್ ಇದೆ, ಅದೇನಪ್ಪ ಅಂದರೆ ಲೆಟ್ ಅಸ್ ವಿ ಅಂಡರ್ಸ್ಟ್ಯಾಂಡ್ ಫ್ರಮ್ ದಿಸ್ ಪಾಯಿಂಟ್. ನಾವು ನಾನು ಹೇಳಿದೆ ಅಟ್ ದ ಬಿಗಿನಿಂಗ್ ವಾಟ್, ವೇರ್, ವೆನ್, ವೈ, ಹೌ ಮಚ್, ಹೌ ಮೆನಿ, ಹೌ ಲಾಂಗ್, ಹೌ ಫಾರ್ ಇವುಗಳೇನಾದರೂ ಖಂಡಿತವಾಗಿ ಬಿಗಿನಿಂಗಲ್ಲಿ ಬಂದರೆ ಅಲ್ಲಿ ಎಂಡ್ ಆಫ್ ದಿ ಸೆಂಟೆನ್ಸ್ ಕ್ವಶನ್ ಮಾರ್ಕ್ ಬರುತ್ತೆ ಅಂತ. ಆದರೆ ಒನ್ ಮೋರ್ ಥಿಂಗ್ ಯು ಶುಡ್ ಬಿ ನಾವಿಂಗ್ ದಟ್ ಒನ್, ಬಿಗಿನಿಂಗ್ ಆಫ್ ದಿ ಸೆಂಟೆನ್ಸ್ ಏನಾದರೂ ಇವುಗಳು ಬಂದಿದ್ದರೆ ಅಂದರೆ ಹೆಲ್ಪಿಂಗ್ ವರ್ಬ್ಸ್ಗಳು ಅಂದರೆ ಈಸಿಂದ ಶುರುವಾಗಿದ್ರೆ ಅಥವಾ ವಾಸಿಂದ, ಆರಿಂದ ಅಥವಾ ವರ್ರಿಂದ, ಹ್ಯಾಸಿಂದ, ಹ್ಯಾಡಿಂದ, ಹ್ಯಾವಿಂದ, ಹ್ಯಾಡಿಂದ, ಡೂ, ಡಿಡ್, ಡಸ್, ಡಿಡ್, ವಿಲ್, ವುಡ್, ಕ್ಯಾನ್, ಕುಡ್, ಶೆಲ್, ಶುಡ್ ಇವುಗಳಿಂದ ಏನಾದರೂ ಆರಂಭ ಆಗಿದ್ರೆ ಅವಾಗಲೂ ಸಹ ಕ್ವಶನ್ ಮಾರ್ಕ್ನ ಖಂಡಿತ ಹಾಕಬೇಕು. ಅದು ಕನ್ಫರ್ಮೇಷರಿ ಕ್ವಶನ್ ಆಗಿರುತ್ತೆ, ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಆಗಿರುತ್ತೆ. ಹಾಗಾಗಿ ಅದು ಸಹ ಕ್ವಶನ್ ಪ್ಯಾಟರ್ನೇ ಬರುತ್ತೆ. ಬರೀ ಇವು ಇದ್ದಿದ್ದ ತಕ್ಷಣ ವಾಟ್, ವೇರ್, ವೆನ್, ವೈ ಇವುಗಳು ಇದ್ದಿದ್ದ ತಕ್ಷಣಕ್ಕೇನು ಕ್ವಶನ್ ಮಾರ್ಕ್ ಅಂತ ಅಲ್ಲ. ಇವುಗಳಿಂದ ಶುರುವಾಗಿದ್ದರೂ ಸಹ ಅದು ಖಂಡಿತವಾಗಿ ಅದು ಕ್ವಶನ್ ಮಾರ್ಕ್ನ ಕೇಳುತ್ತೆ. ನೋಡಿ, ಉದಾಹರಣೆಗೆ ಇಸ್ ಇಟ್ ಯುವರ್ ಪೆನ್, ಇದು ನಿನ್ನ ಪೆನ್ನ, ಹೌದಾಗಿದ್ರೆ ಎಸ್, ಇಲ್ಲ ಅಂದರೆ ನೋ ಅಂತ ಹೇಳ್ತಾರೆ. ಸೊ ಎಸ್ ಆರ್ ನೋ ಟೈಪ್ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ತಕ್ಕಂತಹ ಇವುಗಳು ಸಹ ಕ್ವಶನ್ ಮಾರ್ಕನ್ನು ಕೊನೆಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ತವೆ. ಆರ್ ಅಥವಾ ವರ್ಗ, ಫಾರ್ ಎಕ್ಸಾಂಪಲ್, ಆರ್ ಯು ಸ್ಪೀಕಿಂಗ್, ನೀನು ಮಾತಾಡ್ತಾ ಇದೆಯಾ. ಸೊ ಇದು ಸಹ ಇಂಟ್ರಾಗೇಷನ್ ಟೈಪ್ ಆದ್ದರಿಂದ ಎಸ್ ಆರ್ ನೋ ಟೈಪ್ ಕ್ವಶನ್ ಬರೋದ್ರಿಂದ ಇಲ್ಲೂ ಕ್ವಶನ್ ಮಾರ್ಕ್ ಬರುತ್ತೆ. ಅಂದರೆ ನೀವು ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇ, ಇವುಗಳಿಂದ ಆರಂಭವಾದ. ಉದಾಹರಣೆಗೆ ಹ್ಯಾಸ್ ಹಿ ಟೇಕನ್, ಹ್ಯಾವ್ ದೇ ವರ್ಕ್ಡ್, ಡೂ ಯು ಸ್ಪೀಕ್, ಡಸ್ ಹಿ ಸ್ಪೀಕ್, ಡಿಡ್ ಶಿ ಟೇಕ್, ವಿಲ್ ಯು ಸ್ಪೀಕ್. ನೋಡಿ, ವಿಲ್ಲಿಂದ ಬಂದಿದೆ, ವಿಲ್ ಯು ಸ್ಪೀಕ್. ನೆಕ್ಸ್ಟ್, ಕ್ಯಾನ್ ಐ ಬಾರೋ ಯುವರ್ ಪೆನ್, ನಾನು ನಿನ್ನ ಪೆನ್ ತೊಗೊಳ್ಳ. ಶುಡ್ ಐ ಬಿ ಹಿಯರ್, ನಾನು ಇಲ್ಲೇ ಇರಬೇಕಾ. ಶಲ್ ಐ ಮೂವ್ ಆನ್, ನಾನು ಮುಂದೆ ಚಲಿಸ್ಲಾ, ಹೋಗ್ಲಾ. ಸೊ ಇಂತಹ ಒಂದು ಸಂದರ್ಭಗಳಲ್ಲಿ ಸಹ ನಾವು ಕ್ವಶನ್ ಮಾರ್ಕನ್ನು ಖಂಡಿತವಾಗಿ ಬಳಸ್ತೇವೆ. ಅಂದರೆ ನೀವು ಇಷ್ಟೇ ಟೋಟಲ್ ತಿಳ್ಕೊಬೇಕಾಗಿರ್ತಕ್ಕಂಥದ್ದು, ಫಸ್ಟ್ ಆಫ್ ಆಲ್ ಇಂಟ್ರಾಗೇಷನ್ ಅಂದರೆ ಅಲ್ಲಿ ಏನೋ ಒಂದು
ಕ್ವಶನ್ ಮಾಡ್ತಾ ಇದ್ದೀವಿ ಅಂತ ಸಂದರ್ಭದಲ್ಲಿ ಇದನ್ನು ಬಳಸಬೇಕಾಗತ್ತೆ. ಅದು ನೆಕ್ಸ್ಟು ಡೈರೆಕ್ಟ್ ಕ್ವಶನ್ಸ್ ಬಂದಾಗ ಖಂಡಿತವಾಗಿ ಅದರ ಎಂಡಲ್ಲಿ ಕ್ವಶನ್ ಮಾರ್ಕ್ ಇರಲೇಬೇಕು. ಆದರೆ ಇಂಡೈರೆಕ್ಟ್ ಕ್ವಶನ್ಸ್ ಅಂತಂದರೆ ನಾನು ನಿಮಗೆ ಹೇಳಿದ್ದೀನಿ, ನಾಟ್ ಯೂಸ್ಡ್ ಆಫ್ಟರ್ ಇಂಡೈರೆಕ್ಟ್ ಕ್ವಶನ್ ಆದರೆ ಪೊಲೈಟ್ ಸೆಂಟೆನ್ಸಲ್ಲಿ, ಅಂದರೆ ಯಾವ್ದಾದ್ರು ರಿಕ್ವೆಸ್ಟ್ ಆಗಿ ಕೇಳ್ತಕ್ಕಂಥದ್ದು, ವುಡ್ ಯು ಮೈಂಡ್, ವುಡ್ ಯು ನೆವರ್ ಮೈಂಡ್, ನೀವೇನು ತಿಳ್ಕೊಳ್ಳಲ್ಲ ಅಂದರೆ ಕೆನೆ ಟೇಕ್ ಯುವರ್ ಪೆನ್, ಕೆನೆ ಬಾರೋ ಯುವರ್ ಪೆನ್ ಅಂತ ಹೇಳ್ತೀವಿ. ನೀವೇನು ತಿಳ್ಕೊಳ್ಳಲ್ಲ ಅಂದರೆ ನಾನು ಪೆನ್ ಬಳಸ್ಬೋದಾ? ಸೊ ಈ ಥರದ್ದಲ್ಲೂ ಸಹ ಅಲ್ಲಿ ವಾಟ್ ವೇರ್ ವೆನ್ ಈ ಕ್ವಶನರೀಸ್ಗಳು ಇನ್ ಬಿಟ್ವೀನ್ ಮಧ್ಯದಲ್ಲಿ ಇರುತ್ತೆ, ಆದರೆ ಅದು ಅದರ ಎಂಡಲ್ಲಿ ಕ್ವಶನ್ ಮಾರ್ಕ್ ಡಿಮ್ಯಾಂಡ್ ಮಾಡೋದು. ಅದನ್ನೇ ನಾನು ಹೇಳ್ತೇನೆ. ಸೊ ಫಸ್ಟ್ ಆಫ್ ಆಲ್ ವಾಟ್ ವೇರ್ ವೆನ್ ಏನು ಕ್ವಶನ್ ಸಿರೀಸ್ ಇದು ಬಿಗಿನಿಂಗಲ್ಲಿ ಬಂದರೆ, ಬಿಗಿನಿಂಗ್ ಬರೋದ್ರ ಜೊತೆಯಲ್ಲಿ ಇನ್ನೊಂದು ನೀವು ಕನ್ಫರ್ಮ್ ಮಾಡ್ಕೋಬೇಕು, ಅದ್ರ ಜೊತೆ ಹೆಲ್ಪಿಂಗ್ ವರ್ಬ್ಸ್ ಗ್ರೂಪ್ ಅಟ್ಯಾಚ್ ಆಗಿ ಬಂದರೆ ಇವುಗಳಲ್ಲಿ ಯಾವುದಾದ್ರೂ, ಅಥವಾ ವರ್ಬ್ಸ್ ಆರು ಇರಬೇಕು ಅಟ್ಲೀಸ್ಟ್. ಅಂಥ ಸಂದರ್ಭದಲ್ಲಿ ಆ ಥರ ಅಂದರೆ ಆ ಡಿಪೆಂಡಿಂಗ್ ಆನ್ ದಿ ಪರ್ಟಿಕ್ಯುಲರ್ ಸೆಂಟೆನ್ಸ್, ಅಂದರೆ ಇದರ ನಂತರ ಇರ್ತಕ್ಕಂಥದ್ದು ನೀವು ಕನ್ಫರ್ಮ್ ಮಾಡ್ಕೋಬೇಕು, ಓಕೆ, ಇಮಿಡಿಯೇಟ್ಲಿ. ಸೊ ಆವಾಗ ಅಟ್ ದ ಎಂಡ್ ಕ್ವಶನ್ ಮಾರ್ಕ್ ಬರುತ್ತೆ, ಓಕೆನಾ. ಸೆಕೆಂಡ್, ಈ ಹೆಲ್ಪಿಂಗ್ ವರ್ಬ್ಗಳೇ ಸ್ಟಾರ್ಟಿಂಗ್ ಬಂದರೆ, ಅಂದರೆ ಇದು ಫಸ್ಟ್ ಇದೆ, ಇದು ಸೆಕೆಂಡ್ ಇದೆ ಅಲ್ವಾ. ಸೊ ಇದೇ ಗ್ರೂಪ್ ಈ ಕಡೆ ಶಿಫ್ಟ್ ಆದರೆ, ಅದನ್ನ ಇಲ್ಲಿ ಎಕ್ಸಾಂಪಲ್ ಮಾಡಿದ್ದೀನಿ, ಆವಾಗ ಅಂದರೆ ಇವುಗಳಿಂದ ಶುರು ಆಗ್ತಿದ್ರೆ ಇಫ್ ವೆದರ್ ನೋಡಿ ಇದುಗಳ ಜೊತೆ ಅವು ಬರುತ್ತೆ. ಸೊ ಇವುಗಳಿಂದ ಆರಂಭ ಆಗಿದ್ರೆ ಅದರ ಕೊನೆಯಲ್ಲೂ ಸಹ ಕ್ವಶನ್ ಮಾರ್ಕು ಬರುತ್ತೆ. ಸೊ ಈ ಇಷ್ಟು ಒಂದು ಪಾಯಿಂಟನ್ನು ನೀವು ನೆನಪಿಟ್ಕೊಂಡಿದ್ದೆ ಆದರೆ, ಆಮೇಲೆ ಇನ್ನೊಂದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ, ಇವುಗಳನ್ನು ಬರೆಯುವಾಗ ನೀವು ರೀಸ್ಟ್ರಕ್ಚರ್ ಮಾಡುವಾಗ ವೆರಿ ಫಸ್ಟ್ ಲೆಟರ್ ಯಾವ್ದು ಬಳಸ್ತಿರೋದು, ದಟ್ ಮಸ್ಟ್ ಬಿ ಕ್ಯಾಪಿಟಲ್ ಲೆಟರ್. ಅದು ಆ್ಯಕ್ಚುಲಿ ಬಿಗಿನಿಂಗ್ ಆಫ್ ದಿ ವರ್ಡ್ ಆಗಿರುತ್ತೆ, ಆ ಸೆಂಟೆನ್ಸ್ನ ಬಿಗಿನಿಂಗ್ ಆಗಿರುತ್ತೆ, ಹಾಗಾಗಿ ಅದನ್ನು ಕ್ಯಾಪಿಟಲ್ ಲೆಟ್ರಲ್ಲಿ ಬರೀಬೇಕು. ಇನ್ನು ಬಿಟ್ವೀನ್ ಬಳಸೋಕೆ ನೋಡಿ, ಇಲ್ಲಿ ಸ್ಮಾಲ್ ಬಳಸಿದ್ದೀನಿ, ಇಲ್ಲಿ ಕ್ಯಾಪಿಟಲ್ ಬಳಸಿದ್ದೀನಿ, ಗಮನಿಸಿದ್ದೀರಾ. ಯು ಶುಡ್ ಬಿ ಥರೋ ವಿತ್ ಆಲ್ ದೀಸ್ ಆಸ್ಪೆಕ್ಟ್ಸ್. ಅಂದರೆ ಈ ರೀತಿ ಮಾಡೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಎಕ್ಸಾಮಿನೇಷನ್ಲಿ ವಿತೌಟ್ ಕನ್ಫ್ಯೂಷನ್ಸ್ ನೀವು ಆನ್ಸರನ್ನು ಮಾಡ್ಬೋದು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್ ಕ್ಲಿಯರ್ಲಿ. ಥ್ಯಾಂಕ್ ಯು. ಕನ್ನಡ.